ನಮಸ್ಕಾರ ಎಲ್ಲರಿಗೂ ಗುರುಜ್ಯೋತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವು ಇವತ್ತು ನಮ್ಮ ಊರಿಗೆ ಗ್ರಾಮ ದೇವತೆ ಜಾತ್ರೆಗೆ ಬಂದಿದ್ದೀವಿ ರೀ. ಹಾಗಾಗಿ ನಮ್ಮ ಅತ್ತೆಯವ್ರು ನೋಡ್ರಿ ಎಷ್ಟು ಖುಷಿಯಿಂದ ಮಕ್ಕಳು ಮೊಮ್ಮಕ್ಕಳನ್ನ ಸ್ವಸ್ಥೇಂದ್ರನ ಬರಮಾಡ್ಲಿಕ್ಕೆ ನಿಂತಾರೆ. ಮನೆಗೆ ಯಾರು ಬರ್ತಾರಂದ್ರೆ ಭಾಳ ಖುಷಿ ಇರ್ತದಲ್ರಿ ಹೆಣ್ಮಕ್ಳಿಗೆ. ಆಮೇಲೆ ಊರಿನವ್ರೆಲ್ಲರೂ ಬರ್ತಾರೆ ಜಾತ್ರೆಗೆ. ಭಾಳ ಚಂದ ಮಾಡ್ತಾರೆ ಗ್ರಾಮ ದೇವತೆ ಜಾತ್ರೆನ. ಎಲ್ಲ ಹೆಣ್ಮಕ್ಳು ಸೇರೋದು, ಹಳಿ ಮಂದಿ ಭೇಟಿ ಆಗೋದು, ಮಾತಾಡ್ಸೋದು, ಅದು ಒಂದು ಖುಷಿನೇ ಬೇರೆ ರೀ. ಇದು ಹುಣಸಗಿ ತಾಲೂಕಿನ ಕೋಳಿಹಾಳ ಗ್ರಾಮ. ಅಲ್ಲಿ ದ್ಯಾಮವ್ವನ ಜಾತ್ರೆನ ಭಾಳ ವಿಜೃಂಭಣೆಯಿಂದ ಆಚರಿಸ್ತಾರೆ. ಕೆಂಚಮ್ಮ ದ್ಯಾಮವ್ವ ಅಂತೇಳಿ ಇಬ್ಬರು ದೇವತೆಗಳನ್ನು ಜಾತ್ರೆ ಆಚರಿಸ್ತಾರೆ. ರಾತ್ರಿನೇ ಗಂಗಸ್ಥಳಕ್ಕೆ ಹೋಗ್ತಾಳ್ರಿ ದೇವಿ. 11 ಗಂಟೆಗೆ ಗಂಗಸ್ಥಳ ಅಂತೇಳಿ ಹೋಗ್ತಾರೆ. ಹೋಗಿ ಬರೋದು 4 ಗಂಟೆ 5 ಗಂಟೆ ಆಗ್ತದ್ರಿ ಆಕಿ ಜಾಗಕ್ಕೆ ಕೂಡೋದು. ಅಲ್ಲಿ ಅಷ್ಟು ಚಂದ ಆಡಿಸ್ತಾರೆ. ಅದೇನು ದೂರ ಇಲ್ಲ, ಗಂಗಾಸ್ಥಳ ಅಂದ್ರೆ ಒಂದು ಅರ್ಧ ಕಿಲೋಮೀಟ್ರೂ ಇಲ್ಲ, ಅಷ್ಟು ಕಡಿಮೆ ಅದ. ಅಂದ್ರೂ ಅಲ್ಲಿಂದ ಇಲ್ಲಿಗೆ ಮೆರವಣಿಗೆ ಬರೋದು ಅಷ್ಟೊತ್ತನ ಆಗ್ತದೆ. ಎಲ್ಲರೂ ಬೆಳತನ ಎದ್ದಿರ್ತಾರೆ. ದೇವಿದು 10 ದಿನ ಮುಂಚೆನೇ ಬಣ್ಣಕ್ಕಂತೇಳಿ ತೆಗಿತಾರೆ. ದೇವಿಗೆ ಬಣ್ಣ ಮಾಡ್ತಾರೆ. ಅಂದ್ರೆ 3 ವರ್ಷಕ್ಕೊಮ್ಮೆ ಜಾತ್ರೆ ಮಾಡ್ತಾರೆ. ಜಾತ್ರೆ ಮಾಡುವಾಗಷ್ಟೇ ಬಣ್ಣಕ್ಕೆ ತೆಗಿತಾರೆ. ವರ್ಷ ವರ್ಷ ಉಡಿ ತುಂಬ್ತಾರಲ್ಲ, ಅವಾಗೇನು ಬಣ್ಣಕ್ಕೆ ತೆಗಿಯಂಗಿಲ್ಲ ದೇವಿನ. ಹಾಗಾಗಿ 10 ದಿನ ಮುಂಚೆಯಿಂದನೂ ಎಲ್ಲನೂ ಕೆಲಸ ಮಾಡ್ತಾರೆ. ಮನೆ ತೊಳೆಯೋದಾಗಿರ್ಬೋದು, ಹಾಸಿಗೆ ಒಗೆಯೋದಾಗಿರ್ಬೋದು, ದೇವಿ ಬಣ್ಣಕ್ಕೆ ಹಾಕಿದ್ದು ಮಾಡ್ಲಿಕ್ಕೆ ಆಗಂಗಿಲ್ಲ ಅಂತಿಕೊಂಡು ಇದು ಅಗಶಿ ಒಳಗೆ ಆಟ ಆಡಿಸ್ಲಿಕ್ಕತ್ತಾರೆ. ಈಗ 3:30 ಆಗ್ಯದ ನೋಡ್ರಿ, 3:30 4 ಗಂಟೆ ಆಗ್ಯದ ಟೈಮಿಂಗು. ಇಬ್ಬರದು ಬಂಡಿ ಒಳಗೆ ದೇವಿನ ಕೂಡಿಸಿ ಆಟ ಆಡಿಸ್ತಾರೆ. ಒಬ್ಬರನ್ನ ಕೇಳಿದಾಗ ಏನು ಹೇಳಿದ್ರು, ಅತ್ತಿ ಸೊಸಿ ಅವರು ಕೆಂಚಮ್ಮ ದ್ಯಾಮವ್ವ ಅಂದ್ರೆ ಇಬ್ಬರು ನಾ ಮುಂದೆ ನೀ ಮುಂದೆ, ನಾ ಸೋಲಂಗಿಲ್ಲ ನೀ ಸೋಲಂಗಿಲ್ಲ ಅಂತೇಳಿ ಆಟ ಆಡ್ತಾರೆ. ಆದ್ರೆ ಸೊಸಿನೇ ಸೋಲ್ತಾಳ, ಅತ್ತಿ ಸೋಲಂಗಿಲ್ಲ ಅಂತೇಳಿ ಒಬ್ಬರು ಹೇಳಿದರು. ಅದು ಇರ್ಬೋದೇನೋ ಅಂದ್ಕೊಂಡೆ ನಾನು. ಒಬ್ಬೊಬ್ಬರು ಒಂದೊಂದು ರೀತಿ ಅಭಿಪ್ರಾಯ ಇರ್ತಾವಲ್ರಿ ದೇವಿ ಬಗ್ಗೆ. ಯಾವುದೇ ದೇವತೆಗಳನ್ನ ತಗೋರಿ, ದೇವ್ರನ್ನ ತಗೊಳ್ಳಿ, ಒಬ್ಬೊಬ್ಬರು ಒಂದೊಂದು ರೀತಿ ಮಾಹಿತಿ ಕೊಡ್ತಿರ್ತಾರೆ. ಹಂಗೆ ಅವ್ರು ಹಂಗೆ ಹೇಳಿದರು. ಹೌದೇನೋ ಇರ್ಬೋದು ಅಂದ್ಕೊಂಡು ಇನ್ನೊಬ್ಬರ ಹತ್ರ ಕೇಳಿದೆ. ಅವರು ಬೇರೆ ರೀತಿ ಹೇಳಿದರು. ಅದನ್ನು ನಾನು ಕೆಲವೊಂದು ವಿಡಿಯೋ ಹಾಕೀನಿ, ಅವ್ರು ಹೇಳಿದ್ದನ್ನು, ಒಬ್ರು ಹೇಳಿದ್ದನ್ನು ಹಾಕೀನಿ. ಅದು ನನಗೆ ಸರಿ ಅನ್ನಿಸ್ತು. ಅಂದ್ರೆ ಕೆಲವೊಂದು ಬುಕ್ಗಳಲ್ಲಿ ಓದಿದ್ದಾಗಿರ್ಬೋದು, ಕೇಳಿದ್ದಾಗಿರ್ಬೋದು, ನೋಡಿದಾಗ ಅವರು ಹೇಳಿದ್ದು ನನಗೆ ರಿಲೇಟೆಡ್ ಅನ್ನಿಸ್ತು. ಹಾಗಾಗಿ ಅವ್ರು ಹೇಳಿದ್ದನ್ನು ಹಾಕೀನಿ. ನೀವು ಕೇಳ್ರಿ. ನಿಮಗೂ ಅದ್ರ ಬಗ್ಗೆ ಏನಾದರೂ ಗೊತ್ತಿತ್ತಂದ್ರೆ ನನಗೆ ಕಮೆಂಟ್ ಮಾಡಿ ಹೇಳ್ರಿ. ನಮಸ್ಕಾರ. ಈಗ ದ್ಯಾಮವ್ವ ಕೆಂಚವ್ವ ಅಂತ ಜಾತ್ರೆ ಒಳಗೆ ಆಟ ಆಡಿದ್ರಲ್ಲ ಇಷ್ಟೊತ್ತನ, ಯಾಕ್ರಿ ಅದು? ಅದ್ರದ್ದು ಏನು ಕಾರಣ? ದ್ಯಾಮವ್ವ ಕೆಂಚಮ್ಮ ಇಲ್ಲಿವರೆತನ ಆಟ ಆಡಿದ್ರಲ್ಲ, ಅವರು ಬ್ರಾಹ್ಮಣನ ಮಗಳು. ದ್ಯಾಮವ್ವ ಕೆಂಚವ್ವ ಅಂದ್ರೆ ಇರೋದು ಒಬ್ಬಳೇ ಪಾರ್ವತಿ, ಬ್ರಾಹ್ಮಣನ ಮಗಳಕಿ. ದ್ಯಾಮವ್ವ ಬ್ರಾಹ್ಮಣನ ಮಗಳಿದ್ದಾಗ ಬಾಲವೇಗದಾಗ ಆಕಿ ಋತುಮತಿ ಆಗಿಬಿಟ್ಲು. ಋತುಮತಿ ಆದ ಕೂಡಲೇ ಅವರು ಅವಾಗಿನ ಕಾಲದೊಳಗ ಬಾಲವೇಗದಾಗ ಋತುಮತಿ ಆದರೆ ಆಕಿನ್ನ ಮಾಡಿಕೊಡ್ತಿದ್ಲಂತ. ಒಯ್ದು ಕಾಡಿಗೆ ಬಿಟ್ಟು ಬಂದ್ರು, ಕಿಣ್ಣ ಕಟ್ಟಿಗೆ ಕಾಡಿಗೆ ಬಿಟ್ಟು ಬಂದಾಗ ಆ ಕಾಡಿನೊಳಗ ಚಪ್ಪಲಿ ಹೊಲಿ ಮಾದಾಗ ಅಲ್ಲಿ ವಾಸ ಮಾಡಿರ್ತಿದ್ದ ಅವನು ಆಕಿನ ಮದುವೆ ಆಗ್ದ. ಮದುವೆ ಆದ ಕೂಡಲೇ ಕುಲ ಜಾತಿ ಕುಲ ಏನು ಕೇಳದೆ ಮದುವೆ ಆದ. ಮದುವೆ ಆದಿಂದ ಮುಂದೆ ಅವರಿಗೆ ಆಕಿಗೆ ದ್ಯಾಮವ್ವಗೊಂದು ಮಗು ಹುಟ್ಟಿತು. ಮಗು ಹುಟ್ಟಿಂದ ಆ ಮಗು ಅವನು ಕೂಡ ದೊಡ್ಡದಾಯ್ತು. ಸುಖ ಜೀವನ ನಡೀತು ಇಬ್ಬರದು, ಸತಿಪತಿದು. ಆ ಕೂಸ ಅವನ ಜೊತೆ ದಿನಾನು ಕಾಡಿಗೆ ಹೋಗ್ತಿತ್ತು. ಹೋಗುದ್ರಾಗ ತಂದೆ ಮಾಡು ಇದ್ದೇ ಚಪ್ಪಲಿ ಹೊಲಿದನು ಮಗ ನೋಡಿಬಿಟ್ಟು ಮಗನಿಗೂ ಕಲಿಸಿಬಿಟ್ಟ. ಅವನು ಕಲಿಸಿದಾಗ ಆ ಕೂಸನ್ನು ಬಂದು ಯಾರಿಗೆ, ದ್ಯಾಮವ್ವ ಬ್ರಾಹ್ಮಣನ ಮಗಳಿಗೆ ಹೇಳಿಬಿಡ್ತು. ಅಮ್ಮ ಅಪ್ಪ ಈ ತರ ಮಾಡ್ತಾನಂತ ಕಲಿಸಿದಾಗ ಅವಾಗ ಬ್ರಾಹ್ಮಣನ ಮಗಳು ಅಲ್ಲಿ ಹೋಗ್ಬಿಟ್ಲು ನೋಡ್ಲಾಕ ಹೋದಾಗ ಅವಾಗ ರುದ್ರ ಅವತಾರ ತಾಳಿಬಿಟ್ಲಕ್ಕೆ. ಗೊತ್ತಿಲ್ಲಮ್ಮ. ಋತುಮತಿ ಆಗೋಕ್ಕಿತ್ಲು ಮುಂಚೆನೆ ಒಯ್ದು ಕಾಡಿಗೆ ಬಿಟ್ಟು ಬಂದಿದ್ರ ಅಕ್ಕಿನ. ಬಿಟ್ಟು ಬಂದ ಸಲುವಾಗಿ ಗೊತ್ತಿಲ್ಲಾರ್ದಕ್ಕ ಅಕ್ಕಿ ರುದ್ರ ಅವತಾರ ತಾಳಿ ಕೈಯಾಗ ತಲವಾರ ತಗೊಂಡು ಓಡಾಡಿ ಅವನ್ನ ಕಡಿಲಾಕ ಬೆನ್ನ ಹತ್ತಿ ಬಿಟ್ಲು. ಮಗನಿಗೆ ಮತ್ತು ಗಂಡಗ ಕಡಿಲಾಕ ಬೆನ್ನ ಹತ್ತದಾಗ ಅವನು ಇದ್ದೇ ಕಲ್ತಿದ್ದ ಕುರಿ ಹೃದಯದಾಗ, ಕ್ವಾಣಿನ ಹೃದಯದಾಗ ಅವನು ಸೇರ್ಕೊಳಕತ್ತ. ಅವಾಗ ಆ ತಲವಾರ ತೊಗೊಂಡು ಕಡಿದ್ರ ಕಡಿಕೋತ ಬೆನ್ನ ಹತ್ತಿಂದ ಅಂದಲಿಂದ ಇಂದೂನು ಆ ತರ ಓಡಾಡ್ತಾ ಇರ್ತಾಳ. 3 ವರ್ಷಕ್ಕೊಮ್ಮೆ ಕುರಿ ಕ್ವಾಣ. ಅದರ ಸಲುವಾಗಿನೇ ಆಕಿನ ಮುಂದೆ ಕಡಿತಾರ. ಆಕಿ ಬ್ರಾಹ್ಮಣನ ಮಗಳು. ನಾನು ಹೇಳೋದು ಇಷ್ಟೇಮ್ಮ, ನನಗಿಷ್ಟೇ ಗೊತ್ತಿತ್ತು, ನಾನು ಇಷ್ಟೇ ಹೇಳ್ತೀನಿ. ನನ್ನ ಮುಗಿಸ್ತೀನಿ.